ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಧ್ಯಮಗಳನ್ನ ಹತ್ತಿಕ್ಕುತ್ತಾ ಇದೆಯಾ ರಾಜ್ಯ ಸರ್ಕಾರ? ಭದ್ರತೆಯ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರದ ಸವಾರಿ ನಡೀತಾ ಇದೆ. ಭದ್ರತಾ ಲೋಪದ ನೆಪ ಒಡ್ಡಿ ಸರಿಪಡಿಸೋದನ್ನ ಬಿಟ್ಟು ಮಾಧ್ಯಮದ ಮೇಲೆ ಗೂಬೆ ಕೂರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ, ಸಮಸ್ಯೆ ಇದ್ರೆ ಅದನ್ನು ಬಗೆಹರಿಸಬೇಕು. ಎಲ್ಲಿಂದ ಸಮಸ್ಯೆ ಆಗ್ತಾ ಇದೆ, ಆ ಮೂಲ ಎಲ್ಲಿದೆ, ಯಾಕಾಗಿ ಸಮಸ್ಯೆ ಆಗ್ತಾ ಇದೆ, ಅದನ್ನ ಬಗೆಹರಿಸೋದು ಹೇಗೆ ಅನ್ನೋದನ್ನ ಕಂಡುಕೊಳ್ಳಬೇಕೇ ವಿನಃ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸೋದಿದೆಯಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾಧ್ಯಮದ ಮೇಲೆ ಪ್ರಹಾರವನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರ್ತಾ ಇದೆ ಸರ್ಕಾರ. ಸರ್ಕಾರ ಸೂಚಿಸಿದ ಸ್ಥಳಗಳಲ್ಲಿ ಮಾತ್ರ ಮಾಧ್ಯಮಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ನಾಯಕರ ಬೈಟ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ಲಾಗ್ತಾ ಇದೆ. ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರದಿಂದ ಧಕ್ಕೆ ಆಗ್ತಾ ಇದೆ. ಕಳೆದ ವಾರ ವಿಧಾನಸೌಧದಲ್ಲಿ ಕಳ್ಳತನ ಆಗಿತ್ತಂತೆ. ಹಾಗಾಗಿ ಈ ಮಾಧ್ಯಮದವರು ಏನು ಮಾಡ್ತಾರೆ? ಕಳ್ಳತನ ಆದ್ರೆ ಮಾಧ್ಯಮದವರು ಬಂದು ಏನು ಕಳ್ಳತನ ಮಾಡಿ ಅಂತ ಹೇಳ್ಕೊಟ್ಟಿದ್ರಾ, ಅಥವಾ ಮಾಧ್ಯಮದವರು ಏನಾದ್ರೂ ಕಳ್ಳತನ ಮಾಡಿದ್ರಾ? CCTV ಫುಟೇಜ್ಗಳಿರುತ್ತಲ್ಲ, ಅದನ್ನ ಪರಿಶೀಲನೆ ಮಾಡ್ಬೇಕಲ್ವಾ? ಸೊ ಕಳ್ಳತನ ಆಯ್ತು ಅನ್ನುವಂತಹ ಬೆನ್ನಲ್ಲೇ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಸರ್ಕಾರದ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಮಾಧ್ಯಮಗಳಿಗೆ ಈ ರೀತಿಯಾದಂತಹ ನಿರ್ಬಂಧವನ್ನ ಹೇರುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಪದೇ ಪದೇ ಭದ್ರತಾ ಲೋಪಗಳು ಎದುರಾಗ್ತಾ ಇದೆ ಸರ್ಕಾರಕ್ಕೆ, ಅದನ್ನು ಮುಚ್ಕೊಳ್ಬೇಕಲ್ಲ. ಹಾಗಾಗಿ ಮಾಧ್ಯಮದವ್ರ ಮೇಲೆ ಗೂಬೆ ಕೂರಿಸ್ಬಿಡ್ಬೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ವೀರೇಶ್ ದಾನಿ, ಸ್ಪೆಷಲ್ ಕರೆಸ್ಪಾಂಡೆಂಟ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಅಲ್ಲಿ ಕಳೆದ ವಾರ ಏನೋ ಕಳ್ಳತನ ಆಯಿತು. ಕಳ್ಳತನ ಆದರೆ ಮಾಧ್ಯಮದವರು ಏನು ಮಾಡ್ತಾರೆ? ಮಾಧ್ಯಮದವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರದಿಂದ ಧಕ್ಕೆ ಆಗ್ತಾ ಇದೆ ಅಲ್ವಾ? ಇದು ಯಾವ ಸೀಮೆ ನ್ಯಾಯ ಅಂತ? ರಮ್ಯಾ, ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅಧಿಕಾರಿಗಳ ಅವರ ಏನು ನಿರ್ಲಕ್ಷ್ಯಗಳಿವೆ, ಲೋಪಗಳಿವೆ, ಅವುಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರನೇ ಇದೀಗ ಮಾಧ್ಯಮಗಳನ್ನು ವಿಧಾನಸೌಧದಿಂದ ಹೊರಹಾಕುವಂಥ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಏನು ಮಾಧ್ಯಮಗಳಿಗೆ ಚಿತ್ರೀಕರಣಕ್ಕೆ ಅವಕಾಶ ಇತ್ತು, ಅದನ್ನ ಅಂದಿನ ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ರದ್ದನ್ನ ಮಾಡಿದ್ರು. ಇದೀಗ ವಿಧಾನಸೌಧದಿಂದನೇ ಮಾಧ್ಯಮಗಳನ್ನು ಹೊರಹಾಕಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಇತ್ತೀಚೆಗೆ ಕಳೆದ ಒಂದು ವಾರದ ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಕಳ್ಳತನ ಆಗಿತ್ತು. ಅದರಲ್ಲೂ ವಿಶೇಷವಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧಿಕಾರಿಯೇ ಆ ಕಳ್ಳತನದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇದೀಗ ಮಾಧ್ಯಮಗಳನ್ನು ವಿಧಾನಸೌಧದಿಂದ ಹೊರಹಾಕಲಿಕ್ಕೆ ವಾರ್ತಾ ಇಲಾಖೆಗೆ ಪತ್ರವನ್ನು ಬರೆದಿರುವುದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ ಕುರಿತಂತೆ ಸ್ವತಃ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಬಿಜೆಪಿ ಶಾಸಕರುಗಳು ಸಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಾಧ್ಯಮಗಳನ್ನು ಯಾಕೆ ವಿಧಾನಸೌಧದಿಂದ ಹೊರ ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಅಧಿಕಾರಿಗಳು ಏನು ಆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ, ಈ ಸುತ್ತೋಲೆಗೆ ಸರ್ಕಾರವೇ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು. ಯಾಕಂತಂದ್ರೆ ಮಾಧ್ಯಮಗಳು ಸಹಜವಾಗಿ ವಿಧಾನಸೌಧದಲ್ಲಿ ಬರ್ತಿರ್ತಕ್ಕಂಥ ಶಾಸಕರುಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ಕೇಳೋದು ಸಹಜ. ಆದರೆ ಅವರ ಹಿಂದೆ ಹೋಗಬಾರ್ದು ಅನ್ನೋ ಒಂದು ಕಟ್ಟಪ್ಪಣೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹೊರಡಿಸಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿಧಾನಸೌಧಕ್ಕೆ ಮಾಧ್ಯಮಗಳ ನಿಯಂತ್ರಣ ಎಷ್ಟು ಸರಿ? ಬಿಜೆಪಿ ಶಾಸಕ SR ವಿಶ್ವನಾಥ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಮೀಡಿಯಾದವರನ್ನ ವಿಧಾನಸೌಧದ ಎಲ್ಲಾ ಮಹಡಿಗೂ ಬಿಡ್ತಾ ಇದ್ರು. ಕಮಿಟಿ ಮೀಟಿಂಗ್ ವೇಳೆ ಮೇಲೆ ಬಂದು ಸಂದರ್ಶನವನ್ನ ಕೂಡ ಮಾಡ್ತಾ ಇದ್ರು. ಮೊನ್ನೆ ಭೈರತಿ ಸುರೇಶ್ ಕಚೇರಿಯಲ್ಲಾಗಿದ್ದು ಪೊಲೀಸ್ ವೈಫಲ್ಯದಿಂದ ಯಾರದ್ದೋ ಷಡ್ಯಂತ್ರ ಅಥವಾ ಆಕಸ್ಮಿಕವಾಗಿ ಆದಂತಹ ಘಟನೆ ಅದು. ಅದಕ್ಕೆ ಮಾಧ್ಯಮದವರಿಗೆ ಯಾಕೆ ಕಡಿವಾಣ ಹಾಕಬೇಕು? ಇದು ಪ್ರಜಾಪ್ರಭುತ್ವ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರುವಂತಹ ದಾಳಿ. ತಕ್ಷಣ ಸರ್ಕಾರ ತನ್ನ ಸುತ್ತೋಲೆಯನ್ನ ಹಿಂಪಡೆದುಕೊಳ್ಳಬೇಕು ಅಂತ ಹೇಳಿ ವಿಶ್ವನಾಥ್ ಆಗ್ರಹಿಸ್ತಾ ಇದ್ದಾರೆ. ಸಂಬಂಧಪಟ್ಟಂತ ಮಂತ್ರಿಗಳ ಹೇಳಿಕೆಗಳನ್ನು ಕೂಡ ಅಲ್ಲೇ ಗವರ್ನರ್ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊಳ್ತಾ ಇದ್ದೀವಿ. ಅಂದ್ರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತ ಘಟನೆ ನಡೀತು, ಅದು ಪೊಲೀಸರ ವೈಫಲ್ಯ. ಯಾಕಂದ್ರೆ ಏನೇ ಒಳಗಡೆ ಬ್ಯಾಗ್ಗಳನ್ನ ತಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತಾರೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದು, ಇಲ್ಲ
ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು ಅಂದ್ರೆ ಜಂಗಲ್ ಮಂತ್ರಿಯವರ ದ್ವಾರ ಏನಿದೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತಗೋಬಾರ್ದು, ಬೈಟ್ ತಗೋಬಾರ್ದು ಅಂತ ಹೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಒಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ಕಾರ್ಯ ನಾನು ಭಾವಿಸ್ತೇನೆ. ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ 4ನೇ ಅಂಗ ಇವೆಲ್ಲವನ್ನೂ ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತು ಇದನ್ನ ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನ ಪರಿಮಾಣ ಆಗ್ತಕ್ಕಂಥದ್ದು ಮತ್ತು ವಿಧಾನಸೌಧಕ್ಕೆ ಮಾಧ್ಯಮಗಳ ನಿಯಂತ್ರಣ ವಿಚಾರ ಸ್ವಪಕ್ಷದ ನಿರ್ಧಾರದ ವಿರುದ್ಧ ಕುಣಿಗಲ್ ರಂಗನಾಥ್ ಕೆಂಡ ಕಾರ್ತಾ ಇದ್ದಾರೆ. ಮಾಧ್ಯಮದವರ ಮೇಲೆ ನಿರ್ಬಂಧ ಹೇರೋ ತಪ್ಪು. ಮಾಧ್ಯಮಗಳು ನಮ್ಮ ಅಭಿಪ್ರಾಯಗಳನ್ನ ಜನರಿಗೆ ತಲುಪಿಸ್ತಾ ಇದೆ. ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ನೀಡಬೇಕು ಎಂಬುದೇ ನಮ್ಮ ಧ್ಯೇಯ ಅಂತ ಹೇಳಿ ಬೆಂಗಳೂರಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಕೂಡ್ದು ಅನ್ನೋದನ್ನ ನಾನು ಹೇಳಬಲ್ಲೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.